ಇದೇ ಸಮಯ ಒಂದು 20 ನಿಮಿಷ ಕಳೆದಿರಬಹುದು ಡಿಬೇಟ್ ಪ್ರಾರಂಭವಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಆ ದಿನ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬಂದ ದಿನದಲ್ಲಿ ನಾವು ಒನ್ ಸೈಡೆಡ್ ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅನ್ನೋ ಕನಿಷ್ಠ ಪರಿಜ್ಞಾನವನ್ನು ಪ್ರದರ್ಶನ ಮಾಡಿಬಿಟ್ವಲ್ಲ, ತಪ್ಪಾಯ್ತಾ ಅಂತೇಳಿ ನಾಸಿರ್ ಹುಸೇನ್ ರವರನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಫೋನ್ನಲ್ಲಿ ಪ್ರಶ್ನೆ ಕೇಳಿದೆ ನಾನು. ಏನ್ ಸರ್, ನಿಮ್ಮ ಬೆಂಬಲಿಗರು ನಿಮ್ಮ ಜೊತೆಯಲ್ಲಿ ಬಂದವರು ನಿಮಗೆ ಘೋಷಣೆ ಕೂಗೋದ್ರ ಜೊತೆಗೆ ಪಾಕಿಸ್ತಾನಕ್ಕೂ ಘೋಷಣೆ ಕೂಗ್ಬಿಟ್ರಲ್ಲ, ಏನ್ ಹೇಳಿದ್ರಿ ನಾಸಿರ್ ಹುಸೇನ್ ಅವರೇ? ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಈಗೇನ್ ಹೇಳ್ತೀರಾ? ಈ ದೇಶದ ನೆಲದಲ್ಲಿ ನಿಂತು ಪಾಕಿಸ್ತಾನ ಪರವಾಗಿ ಘೋಷಣೆ ನಿಂತಿರುವ ನಿಮ್ಮ ಆ ಅಭಿಮಾನಿಗಳಿಗೆ ಈ ನೆಲದ ಮೇಲೆ ನಿಲ್ಲುವ ಅಧಿಕಾರ ಇಲ್ಲ. ಅವರೇನ್ ಜಯಘೋಷ ಕೂಗ್ತಿದ್ರಲ್ಲ ಅವತ್ತು, ನಾಸಿರ್ ಸಾಬ್ ಜಿಂದಾಬಾದ್, ಈ ರೀತಿಯ ಘೋಷಣೆಗಳನ್ನ ಕೂಗಿಸಿಕೊಳ್ಳುವಂತಹ ನೈತಿಕತೆಯನ್ನ ನೀವು ಕಳೆದುಕೊಂಡಿದ್ದೀರಿ. ರಿಸೈನ್ ಮಾಡಿ, ರಾಜ್ಯಸಭಾ ಹುದ್ದೆಗೆ ರಿಸೈನ್ ಮಾಡಿ. ನಿಮ್ಮಂತವರಿಗೆ ಪರಮ ಪವಿತ್ರವಾದ ಪಾರ್ಲಿಮೆಂಟ್ ಸ್ಥಾನ ಅಲ್ಲ. ನಿಜಕ್ಕೂ ಕೂಡ ಪತ್ರಿಕೋದ್ಯಮ ಹೇಗೆ ಮಾಡಬೇಕು ಅನ್ನೋದನ್ನ ಆ ದಿನ ಕನ್ನಡದ, ನಾನು ಕೇವಲ ರಿಪಬ್ಲಿಕ್ ಕನ್ನಡ ಅಂತ ಹೇಳೋದಿಲ್ಲ, ಕನ್ನಡದ ಪ್ರತಿಯೊಂದು ಮಾಧ್ಯಮವೂ ಕೂಡ ಪ್ರದರ್ಶನ ಮಾಡಿದೆ. ಮಾಧ್ಯಮದ ಮೇಲೆ ದಬ್ಬಾಳಿಕೆ, ಮಾಧ್ಯಮದವರನ್ನ ಹುಚ್ಚರು ಅಂತ ಕರಿತೀರಾ? ಜನ ನೋಡ್ತಿದ್ದಾರೆ. ನೀವು ಹೋಗಿ ರಸ್ತೆಗೆ, ನಾನು ಅವತ್ತು ಹೇಳಿದ ಮಾತೇ ಹೇಳ್ತಿದ್ದೀನಿ, ಇವತ್ತು ಹೋಗಿ ರಸ್ತೆಗೆ, ಯಾರು ಹುಚ್ಚರು ಯಾರು ದಡ್ರು, ಯಾರಿಗೆ ಭಾರತದ ಭೂಮಿಯ ಮೇಲೆ ಬದುಕುವ ಜೀವಿಸುವ ಹಕ್ ಇದೆ ಇಲ್ಲ ಜನ ತೀರ್ಮಾನ ಮಾಡ್ತಾರೆ. ತಪ್ಪ ಮೋಹನ್ ವಿಶ್ವ ಅವರೇ, ತಪ್ಪ ಇದು? ನೋಡಿ, ಈ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋದು, ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳೋದು, ಶತ್ರು ರಾಷ್ಟ್ರದ ಪರವಾಗಿ ನಿಂತ್ಕೊಳ್ಳೋರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಈ ಕಾಂಗ್ರೆಸ್ನ DNA ಬಂದಿರುವಂಥದ್ದು. ಇದು ಇವರೊಬ್ಬರೇ ಅಲ್ಲ. ಇದು ನೀವು ಇತಿಹಾಸ ತೆಗೆದ್ರೆ ಯಾವಾಗಲೂ ಇದೇ ಕೆಲಸನೇ ಮಾಡ್ಕೊಂಡು ಬಂದಿರೋದು ಇವರು. ಈ ಘಟನೆ ಕಳೆದು 8 ದಿವಸ ಆಗಿದೆ. ಅವತ್ತು ಅಷ್ಟು ಕ್ಲಿಯರ್ ಕಟ್ ಆಗಿ ಕೇಳಿಸ್ತಾ ಇದೆ ನೋಡ್ತಿದ್ದಂಥ ವೀಕ್ಷಕರಿಗೆ. ನಾನು ಅವತ್ತು ನೋಡ್ತಾ ಇದ್ದೀನಿ. ಅಷ್ಟಾದ್ರೂ ಸಹ ಆಗಲೇ ನಿಮ್ಮ ವರದಿಗಾರರು ಹೇಳ್ದಂಗೆ ಅವತ್ತು ಅಮೂಲ್ಯ ಅನ್ನೋ ಒಂದು ಹುಡುಗಿ ಸ್ಟೇಜ್ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ವಿತೌಟ್ FSL ರಿಪೋರ್ಟ್ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಆಗಿದ್ರು. ಈ ಕೇಸ್ನಲ್ಲಿ ಅಷ್ಟು ಕ್ಲಿಯರ್ ಆಗಿದ್ರೂ ಸಹ 8 ದಿವಸ ಆದ್ಮೇಲೆ ಈಗ ಅರೆಸ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಈಗ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ FSL ರಿಪೋರ್ಟ್ ಬಂತು. FSL ರಿಪೋರ್ಟ್ ಅಲ್ಲಿ ಅಂದ್ರೆ ಅವ್ರಿಗೆ FSL ರಿಪೋರ್ಟ್ ತುಂಬಾ ಹಿಂದೆನೆ ಬಂದ್ಬಿಟ್ಟಿದೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾವಾಗ ಖಾಸಗಿ ಸಂಸ್ಥೆ FSL ರಿಪೋರ್ಟ್ ನಲ್ಲಿ ಇದು ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಕೇಳ್ಸಕ್ ಶುರುವಾಯ್ತು, ಆಗ ಭಯ ಬಿದ್ದು ಪ್ರೆಷರ್ ಬಿಲ್ಡ್ ಆಗಿ ಇವಾಗ ಅವ್ರನ್ನ ಕರ್ಕೊಂಡ್ ಬಂದಿರೋದಷ್ಟೇ. ತಿರ್ಗಾ ಒಬ್ಬ ಬೇಜವಾಬ್ದಾರಿ ಗೃಹ ಸಚಿವರು ಕುತ್ಕೊಂಡಲ್ಲಿ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಹೌದಾ ಅರೆಸ್ಟ್ ಆಗೋಯ್ತಾ ಅಂತ ಹೇಳಿ. ಇಂಥ ಒಂದು ದೊಡ್ಡ ಸುದ್ದಿ, ಈ ರೀತಿಯಾದಂತ ಒಂದು ಡ್ಯಾಮೇಜ್ ನ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಇಡೀ ರಾಜ್ಯದಲ್ಲಿ ಗೃಹ ಸಚಿವರು ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ಅಲರ್ಟ್ ಆಗಿರ್ಬೇಕು. ಪೊಲೀಸ್ ಆಫೀಸರ್ಗಳಿಗೆ ಹೇಳ್ತಿರ್ಬೇಕು ಪ್ರತಿಯೊಂದು ಮೂವ್ಮೆಂಟ್ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ. ಇಲ್ಲಿ ಒಬ್ರು ಗೃಹ ಸಚಿವರು ನನಗೆ ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದು ಅಂತ ಹೇಳಿದ್ರೆ ಇವ್ರು ಎಷ್ಟು ಬೇಜವಾಬ್ದಾರಿಯುತವಾಗಿ ಕೆಲಸ ಮಾಡಿರೋದನ್ನ ಎಷ್ಟು ಕ್ಲಿಯರ್ ಕಟ್ ಅರ್ಥ ಆಗುತ್ತೆ ನೋಡ್ಕೊಳ್ಳಿ. ಬಂದೆ ರಾಮಕೃಷ್ಣ ಸರ್, ನಾನು ಹೆಚ್ಚಿಗೆ ಪ್ರಶ್ನೆ ಕೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಬೆಂಬಲಿಗರು ಅಥವಾ ಗೊತ್ತಿಲ್ಲ ಅದು ಯಾರ್ಯಾರು ಸೋಷಿಯಲ್ ಮೀಡಿಯಾಗಳನ್ನ ಹ್ಯಾಂಡಲ್ ಮಾಡ್ತಾರೋ ಗೊತ್ತಿಲ್ಲ, ನಾವು ಕಾಂಗ್ರೆಸ್ ವಕ್ತಾರರನ್ನ ಈ ತರದ ವಿಚಾರದಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ಬಿಟ್ರೆ ನಮ್ಮನ್ನ ಏನಂತ ಟ್ಯಾಗ್ ಮಾಡ್ತಾರೆ ಗೊತ್ತಾ? ಪೇಯ್ಡ್ ಮೀಡಿಯಾ, ಮಾರಿಕೊಂಡ ಮಾಧ್ಯಮ. ಯಾರಿಗೆ ಮಾರ್ಕೊಂಡಿದೀವಿ? ಇವತ್ತಾಯ್ತಲ್ಲ ಗತಿ. ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡುವ ನೈತಿಕ ಹಕ್ಕು ಈ ಸಂವಿಧಾನವೇ ನಮಗೆ ಕೊಟ್ಟಿಲ್ವಾ ಸರ್? ನಾವು ಪ್ರಶ್ನೆ ಮಾಡಿದ ತಪ್ಪ ಅವತ್ತು. ರಾಮಕೃಷ್ಣ ಅವರೇ, ಹೇಗೆ ಸಮರ್ಥಿಸ್ಕೊಳ್ತೀರಿ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನ? ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿ ಇದ್ದಾರೆ. ಅದ್ರ ಜೊತೆಗೆ ಅವರು ಅವತ್ತು ಆ ದಿನ ಆ ಘೋಷಣೆ ಏನೋ ಆಯಿತು ಅಂತೇಳಿ ಕೇಳಿದಾಗ ಅಲ್ಲಿದ್ದಂಥ ಪತ್ರಕರ್ತರಲ್ಲಿ 2 ಭಾಗ ಆಗಿತ್ತು. ಒಂದು ನಿಮಿಷ ಇರಬೇಕು. ಇದು ಈ ತರ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಂತೆನೆ ಅಲ್ಲಿದ್ದಂತ ಎಲ್ಲಾ ಪತ್ರಕರ್ತರು, ನಾನು ಸಹಿತವಾಗಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ನಮ್ಮ ನ್ಯಾಷನಲ್ ರಿಪೋರ್ಟ್ ಆಗಿರುವಂತ ಪ್ರಜ್ವಲ್, ಎಲ್ಲರೂ ಕೂಡ ಹೆಡ್ಸೆಟ್ ಗಳನ್ನ ಹಾಕೊಂಡು ಒಂದ್ಸಲ ಅಲ್ಲ 2 ಸಲ ಅಲ್ಲ 20 ಸಲ ಕೇಳಿಸ್ಕೊಂಡಿದೀವಿ. ಅರ್ಥ ಆಗ್ತಿದ್ಯಾ? ನಾನು ಅದನ್ನೇ ಹೇಳಕ್ ಕೊಟ್ಟಿರ್ತಕ್ಕಂಥದ್ದು. ಅರ್ಥ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಪರ ವಿರೋಧ ಇದ್ದೇ ಇರ್ತದೆ. ಅವ್ನ ಕಣ್ಣಿಗೆ ಸರಿ ಇಲ್ಲ, ಇವ್ರ ಕಣ್ಣಿಗೆ ಸರಿ ಇದೆ.
ಯಾವಾಗ ಅದು ಸರಿ ಅಂತಕ್ಕಂಥದ್ದು ಯಾರು ಹೇಳಬೇಕು? ಒಂದು ಸರ್ಕಾರ ಹೇಳುತ್ತೆ ಅದನ್ನ. ಸರ್ಕಾರ ಇವತ್ತು ಅದು ಕಣ್ಮುಂದೆ ತಗೊಂಡೋಗಿದೆ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅವ್ರು ನ್ಯಾಯಾಧೀಶರು ಮುಂದೆ ಹೇಳ್ತಾರೆ, ಅದು ಕೋರ್ಟ್ ಒಳಗಡೆ ಹೋಗ್ತಕ್ಕಂಥದ್ದು. ನಾವು ಹೇಳ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಎರಡು ಇದ್ದಾಗಲೇ ಸತ್ಯ ಹೊರಗೆ ಬರತಕ್ಕಂಥದ್ದು. ನೀವು ಮಾಡಿದ್ದೀರಾ ಸರಿ. ಇವಾಗ ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ ಅಂತ ಹೇಳಿದಿರಾ. ಪ್ರಿಯಾಂಕಾ ಖರ್ಗೆ ಅವರು ನೀವು ಅಲ್ಲೇ ಖುದ್ದಾಗಿದ್ರು, ಅಲ್ಲಿದ್ದಂಥವ್ರನ್ನು ಒಂದು ಕಮ್ಯುನಿಕೇಶನ್ ಮಾಡಿ ಒಬ್ಬ ಮಂತ್ರಿ ಆಗಿ ಕಮ್ಯುನಿಕೇಶನ್ ಆಗಿ ಅವತ್ತಿನ ದಿನ ಏನು ಹೇಳಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೂ ಮಾಹಿತಿ ಹೆಚ್ಚಬೇಕು ಅಂದ್ರೆ ಇವತ್ತು ಅವರಿಲ್ಲ, ವ್ಯಕ್ತಿ ಇಲ್ಲ ಅಂದ್ರೆ ನಾನು ಹೇಳಕ್ಕಾಗಲ್ಲ. ಅವ್ರ ಪರವಾಗಿ ನೀವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಆಯ್ತಾ? ಬಿಜೆಪಿ ಅವರು ಹೇಳ್ತಾ ಇದ್ರು ಆ ಕ್ಷಣದಲ್ಲಿ ಹೋಮ್ ಮಿನಿಸ್ಟರ್ಗಳು ಏನ್ ಮಾಡ್ತಾ ಇರ್ತಾರೆ ಅಂತ. ಪುಲ್ವಾಮಾ ಆದಾಗ 6 ಅವರ್ ಕುತ್ಕೊಂಡು ಶೋಕಿ ಮಾಡ್ಕೊಂಡು ಬಣ್ಣ ಹಾಕೋತಾ ಇದ್ರಲ್ಲ ದೇಶದ ಪ್ರಧಾನಿ, ಅವತ್ತೆಲ್ಲೋಗಿತ್ತು ಪ್ರಶ್ನೆ ಅವ್ರದ್ದು. ಆ ಕ್ಷಣ ಅವ್ರು ಇಂಟೆಲಿಜೆಂಟ್ ಫೇಲ್ಯೂರಾ? ಏನ್ ಮಾಡ್ತಾ ಇದ್ರು ಆ ಕಾಡು ಒಳಗಡೆ ಕುತ್ಕೊಂಡು? 40 ಜನ ಸೈನಿಕರು ಒಳಗಡೆ ಅವರ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡಿದಾಗ ಇವ್ರು ಏನ್ ಮಾಡ್ತಾ ಇದ್ರು? ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ಇವ್ರಿಗೆ, ಪ್ರಧಾನಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ಲ ಇವ್ರಿಗೆ. ಒಬ್ಬ ಹೇಳಬೇಕಾದ್ರೆ ಸಾಂವಿಧಾನಿಕ ಪದಗಳನ್ನು ಬಳಸಬೇಕು. ನೆಟ್ಟಿಗೆ ವಿರೋಧ ಪಕ್ಷದ ನಾಯಕರಿದ್ದೀರಾ, ದೇಶವನ್ನು ಆಳ್ತಾ ಇದ್ದೀರಾ, ಪದಗಳು ಬಳಸ್ಬೇಕಾದ್ರೆ ನೆಟ್ಟು ಬಳಸ್ಬೇಕು. ಹೌದಂತೆ, ಹೋಗದಂತೆ, ಇದೆಯಂತೆ, ಅದಂತೆ, ಅದಲ್ಲ ಪ್ರಶ್ನೆ. ಇದೆಯಾ FSL ರಿಪೋರ್ಟ್? ಹೇಳಿ, ಧೈರ್ಯವಾಗಿ ಹೇಳಿ. ನೋಡಿ ನನ್ನ ಹತ್ರ ಇಲ್ಲಿದೆ, ನಾನು ಹೇಳ್ತಕ್ಕಂಥ ನಿಜ ಅನ್ನೋದನ್ನ ಹೇಳ್ಬೇಕು ವಿರೋಧ ಪಕ್ಷದವರು. ಆಯ್ತು ಕಥೆ ಅನ್ನೋದು ಬೇಡ. ಈಗ ನಾನು ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾವುದನ್ನೇ ಆಗ್ಲಿ ರೀ, ಒಂದು ಸರ್ಕಾರ 100 ಸರಿ ಯೋಚನೆ ಮಾಡೇ ಹೇಳ್ಬೇಕು. ಪ್ರಧಾನಿ ಅವ್ರು ಹೇಳಿದ್ರು ಚೈನಾದವ್ರು ಒಳಗಡೆ ಬಂದಿಲ್ಲ, ಒಟ್ಟಿಗೆ ಕಿರ್ಚಿ ನಾವು ನೀವು ಗಂಟಲು ಮಾಡೋದು ಬೇಡ. ಒಂದು ನಿಮಿಷ ಪೂರ್ತಿ ಮಾತಾಡಿ. ಸ್ವಲ್ಪ ಕೇಳಿಸ್ಕೊಳ್ರಿ. ಒಂದೇಗಳಿಗೆ 30 ಸೆಕೆಂಡ್ ಅವ್ರ ಪ್ರಶ್ನೆ ಕೇಳ್ತಾರೆ, ಅದನ್ನು ಸೇರ್ಸ್ಕೊಂಡು 2 ನಿಮಿಷ ನೀವು ಮಾತಾಡಿ. ಏನ್ ಹೇಳಿದ್ರು? ಸರ್ಕಾರ ಎಲ್ಲಾನು ನೋಡಿ ರಿಪೋರ್ಟ್ ಬಂದ್ಮೇಲೆ ಆನ್ಸರ್ ಮಾಡ್ಬೇಕಾಗುತ್ತೆ ಅಂದ್ರು. ಆದ್ರೆ ಪ್ರಿಯಾಂಕಾ ಖರ್ಗೆ ನೆಕ್ಸ್ಟ್ ಡೇ ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಸರ್ಕಾರ ಕೇಳಿದ್ರು ಪ್ರಿಯಾಂಕಾ ಖರ್ಗೆ ಸೇಮ್ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಯಾರು? ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಭಾಗ ಅಲ್ವಾ? ಹೂ ಈಸ್ ಪ್ರಿಯಾಂಕ್ ಖರ್ಗೆ? ಕೊಡಿ ಉತ್ತರ. ಆ ಪ್ರಶ್ನೆ ಬರ್ತೀನಿ. ಇದೇ ರೀತಿ ಹೇಳಿದ್ರು ಚೈನಾದವ್ರ ಒಳಗೆ ಬಂದೇ ಇಲ್ಲ, ಯಾರು ನಮ್ಮ ಸೈನಿಕರು ಸತ್ತೇ ಇಲ್ಲ. ಅನ್ಇಂಟರಪ್ಟೆಡ್ ಆಗಿ ಪಾಕಿಸ್ತಾನ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡ್ತಾರೆ. ಎಲ್ಲ ನೋಡಿದ್ರೆ ಅದು ಇವತ್ತು ಸರ್ಕಾರ ಆಕ್ಷನ್ ತಗೊಂಡಿದೆ. ಅದೇನ್ ಬೇಕು FSL ವರದಿ ಇದೇ ಡಿಮ್ಯಾಂಡ್ ನಾ ಮೈಸೂರಲ್ಲಿ ಆಡಿದ್ರಲ್ಲ, ನೀವು ಮೀಡಿಯಾದಲ್ಲಿ ಕೆಲಸ ಮಾಡಿ. ನೀವು ಆ ಮೈಸೂರಲ್ಲಿ ಅವನ್ ಕೂಗಿದ್ದ ಹೇಳಿದ್ರಿ. ಪ್ರಿಯಾಂಕಾ ಖರ್ಗೆ ಅವರು ಅವತ್ತಿನ ದಿನದ ಆ ಕ್ಷಣದ ಅದ್ರ ರಿಯಾಕ್ಷನ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಅವ್ರು ಮತ್ತೆ ನಿಮ್ಗೆ ಸಿಗ್ತಾರೆ, ಅವ್ರು ಮಿನಿಸ್ಟರ್ ಇದ್ದಾರೆ. ಅವರ ಯಾವುದೇ ಪ್ರಶ್ನೆಗೆ ಏನಾದ್ರೂ ಬಿಜೆಪಿ ಸಿಂಹ ಸ್ವಪ್ನ ಆಗಿದ್ರೆ ಪ್ರಿಯಾಂಕಾ ಖರ್ಗೆ ಒಬ್ರೆ. ನೀವು ಕೇಳೋ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅರ್ಥ ಆಗ್ತಿದ್ಯಾ? ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಬೇಕಾದ್ರೆ ಬಿಜೆಪಿಯವರ ಪ್ರಧಾನಿಗಳ ಮಾತುಗಳೇನಿದೆ, ಅಮಿತ್ ಶಾ ಅವ್ರ ಮಾತುಗಳೇನಿದೆ, ಇದೆ ಕೇಂದ್ರ ಸರ್ಕಾರದ ಸಚಿವರು ಒಂದೊಂದು ಮಾತುಗಳು ಏನ್ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಇನ್ನೊಂದು 5 ಸೆಕೆಂಡ್ ಅಲ್ಲಿ ನಾನು ಕೊಡಬಲ್ಲ, ಎಲ್ಲ ದಾಖಲೆ ಸಹಿತ ಕೊಡ್ತೀನಿ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಇವತ್ತು ನೀವು ಅಪ್ರಿಷಿಯೇಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ, ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಇದನ್ನ ಆದಷ್ಟು ಬೇಗ ಕಂಡಿಡಿದಿರ್ತಕ್ಕಂಥದ್ದು ಅದನ್ನ ಪೊಲೀಸ್ ಇಲಾಖೆಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಒಂದು ನಿಮಿಷ, ನಮಗೆ ಬೇಡ ರಾಜ್ಯಸಭಾ ಮೆಂಬರ್ ಮಾಡಿ ಕಳ್ಸಿದ್ರಲ್ಲ, ಅವತ್ತು ನಾನೇ ಹೋಗಿ ಫಸ್ಟ್ ಪ್ರಶ್ನೆ ಮಾಡಿದೆ ಅವ್ರ ಕೆಳಗಡೆ ಬಂದಾಗ. ಸರ್, ಈ ತರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ ಕೇಳಿ ಬಂತು, ಏನ್ ಹೇಳ್ತೀರಾ ಅಂದಾಗ, ಏಯ್ ನಡೀರಿ ಆ ಕಡೆ ಅಂತ ಗದರ್ತಾರಲ್ಲ, ಅವತ್ತು ಒಂದು ಕ್ಷಣ ಯಾರು ಹೇಳಿದಾರೋ ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕೆ ನಾನೇ ಆಗ್ರಹಿಸ್ತೀನಿ ಅಂತ ಹೇಳಿದ್ರೆ ಮುಕ್ತೋಗ್ತಿತ್ತು. ಅವ್ರಿಗೆ ಗೊತ್ತಿತ್ತು ಆ ವಿಚಾರ. ಇರ್ಲಿ, ಆಮೇಲೆ ಬರ್ತೀನಿ, ಮಾತ್ರ ರಾಮಕೃಷ್ಣ ಬರ್ತೀನಿ. ರಾಜಗೌಡ ನೋಡಿ, ಇವತ್ತು ಈ ವಿಚಾರದಲ್ಲಿ ಇವತ್ತು ಗೃಹ ಸಚಿವರು ಬೆಳಗ್ಗೆ ಹೇಳ್ತಾರೆ
FSL ವರದಿ ಏನು ಕೊಟ್ಟರಲ್ಲ ಇವತ್ತು ಖಾಸಗಿ ಬಹಿರಂಗ ಪಡಿಸ್ತಾರಲ್ಲ ಅವ್ರ ಮೇಲೆ ಕ್ರಮ ತಗೋತಿತ್ತು. ನನಗೆ ಇವತ್ತು ಡೌಟ್ ಬರೋದು, ಇವತ್ತು ಪೊಲೀಸ್ ಇಲಾಖೆ ನಿಮ್ಮ ಸುತ್ತಮುತ್ತ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿ ಬರ್ತಿದ್ರೆ ನೀವು ತಕ್ಷಣ ನಮಗೆ ಮಾಹಿತಿ ಕೊಡಿ ಅಂತೇಳಿ. ಒಂದು ದೇಶ ಅಂತ ಬಂದಾಗ ಈ ರೀತಿಯಾಗಿ ಒಂದು ಅವ್ರು ಪರಿಶೀಲನೆ ಮಾಡದೆ ತಪ್ಪ? ಏನ್ ಸಂದೇಶ ಕೊಡ್ತಾರೆ ಇವತ್ತು ನಾಳೆ ಯಾರು ಕಣ್ಣು ಮುಂದೆ ಯಾರು ಬಾಂಬ್ ಎತ್ಕೊಂಡು ಹೋದ್ರು ಕೂಡ ನಮಗೆ ಯಾಕೆ ಬೇಕು ಬಿಡಪ್ಪ, ಸರ್ಕಾರದವ್ರು ನಮ್ಮ ಮೇಲೆ ತನಿಖೆ ಹಾಕ್ಬಿಡ್ತಾರೆ, ಇವತ್ತು ಕ್ರಮ ತಗೋತೀವಿ ಅಂತ ಹೇಳ್ತಾರೆ. ಬರ್ತೀನಿ ಆ ಪ್ರಶ್ನೆಗೆ.